ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಮ ಜೊತೆ ಮನೆಯಲ್ಲೇ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ನಮ್ಮ ಹೇರ್ನ ಹೇಗೆ ಕೇರ್ ತೊಗೋಬೋದು, ಮತ್ತು ಸಮ್ಮರಲ್ಲಿ ಕೂಡ ವಿಂಟರಲ್ಲಿ ಕೂಡ ಮತ್ತು ಎಲ್ಲ ಸೀಸನ್ಗಳು ಕೂಡ ನಾವು ಡ್ಯಾಂಡ್ರಫ್ ಬರದೇ ಇರೋ ಥರ ಕೂದಲನ್ನ ಶೈನಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಯೂಸ್ ಮಾಡೋವಂಥ ಐಟಮ್ಸ್ನ ನಾವು ತೊಗೊಂಡು ಹೇಗೆ ಇಟ್ಕೋಬೋದು ನಮ್ಮ ಹೇರ್ನ ಅಂತ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಹೇರ್ ಕೇರ್ ಮಾಡೋದಕ್ಕೆ ಅಡುಗೆ ಮನೆಯಲ್ಲೇ ಯೂಸ್ ಮಾಡೋವಂಥ ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನೀವು ಬೇಕಾದರೆ ಸ್ವಲ್ಪ ತೊಗೋಬೋದು, ನಾನು ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು 1 ಕಪ್ ಮೊಸರು ಕೂಡ ತೊಗೊಂಡಿದ್ದೀನಿ. ಮೊಸರು ಕೆಲವ್ರಿಗೆ ಆಗಲ್ಲ ಅನ್ನೋರು ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು, ಹಾಗೆ ಕೂಡ ಹಾಕೋಬೋದು. ಈ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ತಲೆಯಲ್ಲಿರೋ ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ. ನೀರು ಹಾಕ್ತಾ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದನ್ನು ಜ್ಯೂಸ್ ತೊಗೊಂಡು ಇವಾಗ ಸ್ಪ್ರೇ ಬಾಟಲ್ಗೆ ನಾನು ಇದನ್ನು ಹಾಕ್ಕೊತೀನಿ. ಈ ಬೀಟ್ರೋಟ್ನ ಮತ್ತು ಈರುಳ್ಳಿನ ನಾವು ಜ್ಯೂಸ್ ಮಾಡಿ ಈ ರೀತಿ ಹಾಕೋದ್ರಿಂದ ಸನ್ಲೈಟಿಗೆ ಬಂದಾಗ ಹೇರ್ ಸ್ವಲ್ಪ ಬ್ರೌನಿಶ್ ಆಗಿ ಹೆಲ್ದಿಯಾಗಿ ಚೆನ್ನಾಗಿ ಕೂಡ ಶೈನಿಂಗ್ ಆಗಿ ಕೂಡ ಕಾಣುತ್ತೆ. ಇದ್ರ ಜೊತೆಗೆ ಇದನ್ನು ಹಾಕೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ನಾನಿಲ್ಲಿ 2 ವಿಟಮಿನ್ ಇ ಟ್ಯಾಬ್ಲೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ರೂಟ್ಸ್ಗೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ, ನಾವು ಯಾವ ಶಾಂಪು ಯೂಸ್ ಮಾಡ್ತೀವೋ ಅದರಲ್ಲಿ 2 ಶಾಂಪು ಯೂಸ್ ಮಾಡೋದಾದರೆ ಒಂದೇ ಒಂದು ಶಾಂಪೂನ ಯೂಸ್ ಮಾಡಿ ಈ ಸ್ಪ್ರೇ ಬಾಟಲ್ನಲ್ಲಿ ನಾವು ಹೇರ್ನ ರೂಟ್ಸ್ ಎಲ್ಲ ತೆಗೆದು ಅದಕ್ಕೆ ಕ್ಲೀನಾಗಿ ಹಾಕಿ ಮಸಾಜ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ, ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಹೇರ್ ಶೈನಿಂಗ್ ಆಗೋ ಕೂಡ ಆಗುತ್ತೆ. ಸನ್ಲೈಟಿಗೆ ನೀವು ಬಂದಾಗ ಹೇರ್ ಲೈಟಾಗಿ ಬ್ರೌನಾಗಿ ಕಾಣಿಸುತ್ತೆ. ಕೆಲವರಿಗೆ ಲೈಟಾಗಿ ಬ್ರೌನಾಗಿ ಕಾಣಿಸ್ಬೇಕಂತ ತುಂಬ ಆಸೆ ಇರುತ್ತೆ. ಅದನ್ನು ನಾವು ಕಲರಿಂಗ್ ಮಾಡದೆ ಈ ರೀತಿ ನ್ಯಾಚುರಲಾಗಿ ಕೂಡ ಮಾಡ್ಕೊಳ್ಳೋದ್ರಿಂದ ಹೇರು ತುಂಬಾ ಚೆನ್ನಾಗಾಗುತ್ತೆ. ನಾನು ಕೂಡ ಇದನ್ನು ಯೂಸ್ ಮಾಡಿ ರಿಸಲ್ಟ್ ಬಂದಿರೋದ್ರಿಂದ ನಿಮಗೂ ಕೂಡ ಇದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೇ ನಾವು ಹೇರ್ಗೆ ಆಯಿಲ್ ಕೂಡ ಹಚ್ತಾ ಬಂದರೆ ನಮ್ಮ ಹೇರ್ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಹೇರು ತುಂಬ ಶೈನಿಯಾಗಿ ಮತ್ತು ಹೆಲ್ದಿಯಾಗೂ ಕಾಣುತ್ತೆ. ಬಿಳಿ ಕೂದಲು ಬರೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.